ಶ್ರೀಮತಿ ಶ್ರೀಮತಿ ಗೌಡ್ರ ಮಧುರ ಅವ್ರೀಗ ಡಾಕ್ಟರ್ ಆಗ್ಯಾರ. ಅದೆಲ್ಲಿಂದು ಸೊ ನಾನ್ ಪುಟ್ಮಲ್ಲಿ ಅವ್ರನ್ನ ಹಿಂದಿನ ಜನ್ಮ ಕರ್ಕೊಂಡು ಹೋಗ್ತೀನಿ. ಹೇಳಿ ಪ್ರಭು. ಬಾ, ದ್ರಾಕ್ಷಿ ಕೊಡುತ್ತೇನೆ, ಸೇವಿಸು. ಬೇಡ ಪ್ರಭು, ನಾನು ಬೇರೆಯವರ ದ್ರಾಕ್ಷಿ ಹಣ್ಣನ್ನು ಸೇವಿಸುವುದಿಲ್ಲ. ರೇ ಗೌಡ್ರೆ, ಎಷ್ಟ್ರಿ ಧೈರ್ಯ ನಿಮ್ಗೆ? ನನ್ನ ಹೆಂಡ್ತಿನೇ ದ್ರಾಕ್ಷಿ ತಿನ್ನು ಬಾಂತೀರಾ? ಓ ಅಣ್ಣಪ್ಪನವ್ರೆ, ಅವರು ನಿಮ್ಮೇನ್ರೇ ಇರ್ಬೋದು, ಆದ್ರೆ ನಾನು ಜಮೀನ್ದಾರನಾಗಿದ್ಕೊಂಡು ಅಷ್ಟು ಮಾಡದಿದ್ರಿ ಹೆಂಗೆ? ನೋಡಿದ್ರ ಇದರಿಂದಾನೇ ಅವ್ನು ನನ್ಗೆ ಇಷ್ಟ ಆಗಲ್ಲ ಅನ್ನೋದು. ಕೆಲಸದೋಳ ಮೇಲೆ ಕಣ್ಣಾಗ್ತಾನೆ, ನೀಚ. ಇಂಥ ಹೆಂಡತಿನ ಇಟ್ಕೊಂಡು ನೀನು ಕೆಲಸದೋಳೆ ಬೇಕಾ? ಇದರಿಂದಾನೇ ಗೊತ್ತಾಗುತ್ತೆ ಇವನು ಕೆಲಸದೋಳ್ನೂ ಬಿಡಲ್ಲ ಅಂತ. ಅಂಕಲ್ ಪ್ಲೀಸ್ ಪದೇ ಪದೇ ಕೆಲ್ಸದೋಳು ಅಂತ ಕರಿಬೇಡಿ. ಆಗ ಸರ್ಸಿ ಅಂತ ಹೆಸರಿತ್ತಲ್ಲ, ಹಾಗೆ ಕರೀರಿ. ಸರಿನಮ್ಮ, ಹಾಗೆ ಕರಿತೀನಿ. ಈ ಮನೆ ಹಾಳ ಸರ್ಸಿನೂ ಬಿಡಲ್ಲ ಅಂತ. ಅಂಕಲ್ ಸಾಕು, ಇನ್ ಮುಂದೆ ಮಾತಾಡೋದ್ ಬೇಡ. ಪುಟ್ಮಲ್ಲಿ ಅವ್ರೆ, ಆಮೇಲೆ ಏನಾಯ್ತು ಅಂತ ಹೇಳಿ. ಮಾರನೇ ದಿವಸ ನೀರ್ ಮೀಯಕ್ಕೆ ಅಂತ ಬೆಟ್ಟದ ವೈರ ನದಿಗೆ ಹೋಗ್ತಾ ಇದ್ನ. ಆಗ ಕೆಲಸದ ಚರಣದಾಸ ನಾನು ಹಿಂದಿಂದೇನೆ ಬರ್ತಾ ಇದ್ದ. ಬಂಡೆ ಮರಲ್ಲಿ ನಿಂತ್ಕೊಂಡು ನಾನು ನೀರ್ ಮೀಯದ್ನೇ. ಜನ್ಮ ನಾಯಿ ಕುದಾಕ ನನ್ನ ಹೆಂಡ್ರಿ ನೀರ್ ಮೇಯದ್ನ ಬಂಡ ಮರಲ್ಲಿ ನಿಂತ್ಕೊಂಡು ಕದ್ದು ಮುಚ್ಚಿ ನೋಡಿರ್ಯಾ? ನೀವು ನನ್ನ ಹೆಂಡತಿ ದ್ರಾಕ್ಷಿ ತಿನ್ಬಾ ಅಂತ ಕರೆದಿದ್ ಸರಿನಾ? ಅಲ್ಲ, ತಿನ್ನು ಬಾ ಅಂತ ಕರೆಯೋದ್ರಲ್ಲಿ ತಪ್ಪೇನಿದ್ದು? ನಾನ್ ನೋಡಿದ್ರಲ್ಲಿ ಏನ್ ತಪ್ಪದ? ಎಲ್ಲ ಲುಚ್ಚ ನನ್ನ ಮಕ್ಕಳ. ಸಾಕ್ ನಿಲ್ಸಿ. ನೀವಿಬ್ರಲ್ಲಿ ಯಾರು ತಪ್ಪು ಮಾಡಿದಾರಂತ ನಾನ್ ಕಂಡುಹಿಡಿತೀನಿ. ಇವತ್ತಿಗೆ ಈ ಕ್ಲಾಸ್ ಸಾಕು. ಪುಟ್ಮಲ್ಲಿ ಅವರೇ, ನಿಧಾನವಾಗಿ ವಾಸ್ತವಕ್ಕೆ ಬನ್ನಿ. ನಿಧಾನವಾಗಿ ಕಣ್ಬಿಡಿ. ನೀವು ದಂಡಕ್ಕೆ ಬರಬೇಡಿ, ದೂರ ನಿಂತ್ಕೊಳ್ಳಿ. ಮಧು ಡಾರ್ಲಿಂಗ್, ಬನ್ನಿ ಬನ್ನಿ. ಚರಣದಾಸ. ಚರಣದಾಸನ? ಇನ್ನೇನು, ಹಿಂದಿನ ಜನ್ಮದಲ್ಲಿ ಚರಣದಾಸ ತಾನೆ. ಮಧು, ನೀನು ಇದನ್ನೆಲ್ಲ ನಂಬ್ತೀಯಾ? ನನಗಂತೂ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲಪ್ಪ. ಅವರೇನೋ ಹೇಳಿದ್ರು ಅಂತ ನೀನು ಹುಚ್ಚುಚ್ಚಾಗಿ ಮಾತಾಡಕ್ ಶುರು ಮಾಡಿದ್ಯಾ? ಅಂದ್ರೆ ನಿಮ್ ಪ್ರಕಾರ ನಾನು ಹುಚ್ಚಿ, ಹಿಂದಿನ ಜನ್ಮ ಕರ್ಕೊಂಡು ಹೋಗಿದ್ದು ಹುಚ್ಚು ಕೆಲ್ಸ. ನೀವ್ ಮಾಡಿದ್ ಮಾತ್ರ ಸರಿ. ಬಂಡೆ ಕಲ್ಲಿಂದ ಬಚ್ಚಿಟ್ಕೊಂಡು ಯಾರೋ ಸ್ನಾನ ಮಾಡಿದ್ದನ್ನ ಕದ್ದು ನೋಡ್ತಿದ್ರಲ್ಲ, ಅದು ಒಳ್ಳೆ ಕೆಲ್ಸ ಅಲ್ವಾ? ಮಧು, ಹೋದ್ ಜನ್ಮದಲ್ಲಿ ಆಗಿದ್ರೆ ಈ ಜನ್ಮದಲ್ಲಿ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ತಪ್ಪು ಯಾವಾಗ ಮಾಡಿದ್ರು ತಪ್ಪೆ. ಬೈ ಚಾನ್ಸ್ ಈಗೇನಾದ್ರೂ ಅವಕಾಶ ಕೊಟ್ಟಿದ್ದಿದ್ರೆ ಮತ್ತೆ ಆ ತಪ್ಪು ಮಾಡದೇ ಇರ್ತಿದ್ರಾ? ತಮಾಷೆ ಮಾಡ್ಬೇಡ, ಸುಮ್ನಿರು ಮಧು. ಬೆಂಗಳೂರಲ್ಲಿ ಡುಯೆಟ್ ಆಡೋದಕ್ಕೆ ಮರಗಳಿಲ್ಲ, ಇನ್ ಬಂಡೆ ಕಲ್ಲಿಂದ ಬರುತ್ತೆ. ಒಂದ್ ವೇಳೆ ಇದ್ರು ಸ್ನಾನ ಮಾಡುವಂತ ಜಾಗ ಎಲ್ಲಿದೆ? ಪಬ್ಲಿಕ್ ಅಲ್ಲಿ ಮಾಡೋದನ್ನ ಮಾಡಿದ್ರೇನೆ ಒಳಗೆ ತಗೊಂಡು ಹೋಗ್ತಾರೆ. ಇನ್ ಇದನ್ನೆಲ್ಲ ಮಾಡಕ್ಕಾಗತ್ತಾ? ಇದ್ರಲ್ಲೇ ಗೊತ್ತಾಗ್ತಿದೆ ಅಂತ ಅವಕಾಶ ಸಿಕ್ತಿಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೋತಿದ್ದೀರಾ ಅಂತ. ಹೆಂಗಸ್ರು ಬುದ್ಧಿನ ತೋರಿಸ್ಬಿಡ್ತೀರಲ್ಲ. ಗಂಡಂದ್ರ ಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಅನುಮಾನ ಪಟ್ಟು ಚಿತ್ರ ಹಿಂಸೆ ಕೊಡ್ತೀರಾ. ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ಮೈಂಡ್ ಎಷ್ಟು ಕೆಟ್ಟದಾಗ ಯೋಚನೆ ಮಾಡುತ್ತೆ ಅಂತ. ಜಾನಿ, ದಿಸ್ ಇಸ್ ಟೂ ಮಚ್. ನನ್ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಐ ಹೇಟ್ ಯು. ಗುಡ್ ನೈಟ್. ಅಲ್ಲ, ಬ್ಯಾಡ್ ನೈಟ್. ಮಧು ಮಧು ಮಧು, ನನ್ನ ಮಾತು ಕೇಳು. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿನ್ನ ಹೆಂಡತಿಯಾಗಿ ಹುಡ್ತೀನಿ, ಓಕೆ? ಆದ್ರೆ ನಾನ್ ನಿಮ್ ಗಂಡನಾಗ್ ಹುಟ್ಟಿದ್ರು ನಿಮ್ ತರ ಬಂಡೆ ಮರಲ್ಲಿ ನಿಂತ್ಕೊಂಡು ಬೇರೆಯವ್ರ ಸ್ನಾನ ಮಾಡೋದನ್ನ ಕದ್ದು ನೋಡಲ್ಲ. ಯಾರಲ್ಲಿ? ಸರಸಿ ಇಲ್ಲಿ. ಬಾಯಿಲಿ. ಆಹಾ, ಇದೇನಿದು ಹೊಸ ಉಡುಪು? ಮಹಾರಾಣಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಉಡುಗೆಯನ್ನು ಕೊಟ್ಟಿದ್ದಾರೆ. ಸಂತೋಷ. ಸರಸಿ, ಬಾಯಿಲಿ. ನೀವೇನೇ ಹೇಳೋದಿದ್ದರೂ ಅಲ್ಲಿಂದಲೇ ಹೇಳಿ, ನನ್ನ ಕಿವಿಗಳು ಚೆನ್ನಾಗಿ ಕೇಳುತ್ತವೆ. ನನಗೆ ಬೇಕಾಗಿರುವುದು ನಿನ್ನ ಕಿವಿಗಳಲ್ಲ, ನೀನು. ಅಲ್ಲಿಗೆ ಬಂದು ನಾನೇನು ಮಾಡಬೇಕು? ನನ್ನ ಹುಕ್ಕಕ್ಕೆ ಬೆಂಕಿ ಹಚ್ಚಬೇಕು. ಬೇರೆಯವರ ಹುಕ್ಕಕ್ಕೆ ಬೆಂಕಿ ಹಚ್ಚಿ ನನಗೆ ರೂಢಿ ಇಲ್ಲ. ಈ ಬುದ್ಧಿನ ನೋಡು ನನಗೆ ಇಷ್ಟ ಆಗುವುದಿಲ್ಲ. ಇದೆಲ್ಲ ಹಾಳಾದ ನಿನ್ನ ಗಂಡ ಚರಣದಾಸನಿಂದ ಬಂದಿದೆ. ಅವನು ನಾಲಾಯಕು, ನೀನು ನಾಲಾಯಕು. ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ. ಅವರು ನಾಲಾಯಕಲ್ಲ, ಲಾಯಕ್ಕು. ನೀನು ನಿನ್ನ ಗಂಡನನ್ನು ಕಟ್ಟಿಕೊಂಡು ಎಷ್ಟು ಕಷ್ಟ ಅನುಭವಿಸುತ್ತಿದ್ದೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗಲೂ ನೀನು ನಿನ್ನ ಗಂಡನನ್ನು ಬಿಟ್ಟು ಬಾ, ನಾನು ನಮ್ಮ ಟಾಮಿ ಜಾಕ್ಸನ್ ಜೊತೆ ಮದುವೆ ಮಾಡಿಸುತ್ತೇನೆ. ನನ್ನ ಜೀವನವೇನಿದ್ದರೂ ಅದು ಚರಣದಾಸನಿಗೆ ಮುಡಿಪು.
ಅನ್ಯರ ಅವಶ್ಯಕತೆ ನನಗಿಲ್ಲ. ತೊಂದರೆ ಇಲ್ಲ. ಈಗಲಾದರೂ ನನ್ನ ಉಕ್ಕಕ್ಕೆ ಬೆಂಕಿ ಹಚ್ಚುವೆಯಾ? ನೀನು ಹಚ್ಚುವ ಬೆಂಕಿಯಿಂದ ನನ್ನಲ್ಲಿ ಹೊಸ ಉತ್ಸಾಹ ಹುಟ್ಟುತ್ತದೆ. ಈಗಿರೋ ಉತ್ಸಾಹ ಸಾಲದೆ ಈಗಾಗಲೇ 5 ಮದುವೆ ಆಗಿರೋ ನಿಮಗೆ ಮತ್ತೈದು ಮದುವೆ ಆಗುವ ಬಯಕೆ? ಒಪ್ಪಿಕೊಳ್ಳುವವರು ಒಪ್ಪಿಕೊಂಡರೆ 5 ಅಲ್ಲ 50 ಮದುವೆ ಆಗುತ್ತೇನೆ. ಬಾ, ಇರಲಿ ಬಾ, ಬಾ 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 ಬಾ. ರೀ ನಿಮ್ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ? ಹುಕ್ಕ ಹಚ್ಚೋದಕ್ಕೆ ಬೇರೆಯವ್ರ ಹೆಂಡ್ತಿನ ಕರಿತೀರಾ? ಜಮೀನ್ದಾರರು ಅಂದ್ರೆ ಆ ಥರ ಗತ್ತು ತೋರಿಸ್ಬೇಕಾಯ್ತದಪ್ಪ. ಚಡ್ಡಿ ನನ್ನ ಮಗನೇ, ನಿನ್ನಿಂತ ಕಸ ಅಂತ ಗೊತ್ತಿದ್ದಿದ್ರೆ ಮದುವೆ ದಿನನೇ ಪಕ್ಕೋಳಲ್ಲಿ ಹೊಡೆದು ಹೋಗ್ತಿದ್ದೆ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಇದನ್ನ ನಾನು ಮುಂದುವರಿಸ್ಬೇಕೋ ಬೇಡವೋ? ಪುಟ್ಟಮಲ್ಲಿ ಅವರೇ, ನೀವ್ ಹೇಳಿ ಮುಂದೇನಾಯ್ತು? ಪುಟ್ಟಮಲ್ಲಿ ಅವ್ರೆ, ಯಾಕೆ ಈ ರೀತಿ ನಗ್ತಿದ್ದೀರಾ? ಇವತ್ತು ನೀವು ತುಂಬಾ ಖುಷಿಯಾಗಿರೋ ತರ ಕಾಣ್ತಿದೆ. ಇವತ್ತು ನನ್ನ ಬರ್ತಡೇ. ಅದು ಬರ್ತಡೇ ಅಲ್ಲ, ಬರ್ತ್ಡೇ. ಹೇಳಿದ್ರೆ ಚಾಡ. ಆಮೇಲೆ ಪುಟ್ಮಲ್ಲಿ ನಿನ್ ಬರ್ತಡೇ ಇರೋದು ಡಿಸೆಂಬರ್ 25 ಗೌಡ್ರೆ, ನಿಮ್ಗೆ ಏನಾದ್ರೂ ತಲೆ ಇದ್ಯಾ? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಪುಟ್ಟಮಲ್ಲಿ ಅವ್ರು ಈಗಿರೋದು ಪೂರ್ವ ಜನ್ಮದಲ್ಲಿ. ಮಧು, ಈ ದನ ಕಾಯೋರ್ಗೆ ಸೆನ್ಸೇ ಇರಲ್ಲ, ಇನ್ ಕಾಮನ್ ಸೆನ್ಸ್ ಎಲ್ಲಿಂದ ಬರುತ್ತೆ? ತಮ್ಗೇನು ಉಕ್ ಕರೀತಾದೆ, ನನಗೆ ಹೇಳಕ್ ಬಂದ್ಬಿಟ್ರು. ಪುಟ್ಟಮಲ್ಲಿ ಅವರೇ, ನಿಮ್ ಬರ್ತ್ಡೇ ದಿನ ಏನೇನ್ ನಡೀತು ಅಂತ ಹೇಳಿ. ಅವತ್ತು ನಾನು ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿದ್ದೇನೆ. ಇವತ್ತು ಸುಂದರವಾಗಿ ಕಾಣಿಸ್ತಿದ್ದೀರಾ. ಮಧುರನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಮುಂದುವರ್ಸು. ಪುಟ್ಟಮಲ್ಲಿ ಅವರೇ, ನೀವ್ ಹೇಳಿ. ಅವತ್ತು ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿದ್ದಾಗ ಕೆಲಸದ ಚರಣದಾಸ ಬಂದು ಕುಡಿ ಕುಡಿ ಅಂತ ಬಲವಂತ ಮಾಡ್ತಿದ್ದ. ಒಡತಿ, ಈ ಮದಿರೆಯನ್ನು ತೆಗೆದುಕೊಳ್ಳಿ. ಇದನ್ನು ಕುಡಿದರೆ ಒಂದು ಥರದ ಧೈರ್ಯ ಬರುತ್ತದೆ. ಇದೆಲ್ಲ ನನಗೆ ಇಷ್ಟ ಆಗುವುದಿಲ್ಲವೆಂದು ನಿಮಗೆ ತಿಳಿದಿಲ್ಲವೇ ಚರಣದಾಸ? ಒಡತಿ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಈ ಮದಿರೆಯನ್ನು ಕುಡಿಯುವುದು ದೊಡ್ಡವರ ಲಕ್ಷಣ. ಬೇರೆ ಯಾರು ಕುಡಿಯುತ್ತಾರೆಂದು ನಾನು ಕುಡಿಯಬೇಕೆ? ಒಡತಿ, ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ. ಬೇಡ ಚರಣದಾಸ. ಒಡತಿ, ನನ್ನ ಮಾತು ಕೇಳಿ, ಇದನ್ನು ತೆಗೆದುಕೊಳ್ಳಿ. ಬೇಡ ಅಂತ ಹೇಳಿದ್ದು ನಿಮಗೆ ಅರ್ಥವಾಗಲಿಲ್ಲವೇ? ಓ ಅಣ್ಣಪ್ಪನವ್ರೆ, ನಿಮ್ಗೇನು ಒಂಚೂರು ಮನ್ಸತ್ವ ಅಲ್ವಾ? ನನ್ನ ಹೆಂಡ್ರಿಗೆ ಕುಡಿ ಅಂತ ಬಲವಂತ ಮಾಡಿರಿ. ನೀವೇನ್ ಕಡಿಮೆನಾ? ಆಗ್ಲೋತಲ್ಲ ನೆಶೆ ಏರ್ಸ್ಕೊಂಡಿರ್ತೀರಾ. ನೀವು ಕುಡಿದ್ಮೇಲೆ ನಿಮ್ಮ ಹೆಂಡತಿ ಕುಡಿಯೋದು ಬೇಡವಾ? ಏನೋ ಜಮೀನ್ದಾರರ ಮನೆತನ ಗೌರವನ ಎತ್ತಿಡಿಯೋಣ ಅಂತ ಬಲವಂತ ಮಾಡ್ದಪ್ಪ. ನಂಗೂ ಗೊತ್ತು ಕಣ್, ಸುಮ್ಮನೆ ನಿಂತ್ಕೊಳ್ಳಿ. ನೀವು ಯಾನ್ ಎತ್ತಿಡಿತೀರಿ ಅಂತ. ನೀವಿಬ್ರು ಬೀದಿಲಿ ನೀರ್ಗೋಸ್ಕರ ಜಗಳ ಮಾಡ್ತಾ ಇರ್ತಾರಲ್ಲ, ಹಾಗೆ ನಿಂತ್ಕೊಂಡು ಜಗಳ ಮಾಡ್ತಿದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ನೀವೇ ಇದನ್ನ ಮುಂದುವರಿಸಿ. ಹೋಗಿಯಮ್ಮ ಮಕ್ಕೆ. ಯಾರ್ಗ್ಯಾ? ನಿನಗೆ ಮಾಡೋ ಅನಾಚಾರ ಮನೆ ಮುಂದೆ ಬೃಂದಾವನ ತರ ಮಾತಾಡ್ತಾನೆ. ನನಗೆ ಬರ್ತಾ ಇರೋ ಕೋಪದಲ್ಲಿ ಆ ಎಣ್ಣೆ ಬಾಟ್ರಲ್ಲೇ ತಲೆ ಒಡೆದು ಬಿಡೋಣ ಅನ್ಸುತ್ತೆ. ಅಂಕಲ್, ಮೂಲೆಯಲ್ಲಿ 4 ಬಾಟ್ಲ್ ಇದೆ, ತಂದು ಕೊಡ್ಲಾ? ನೀನು ಆ ಫುಲ್ ಬಾಟ್ಲು ತಗೊಂಬ, ಕುಡಿದು ಬಿಟ್ಟು ತಲೆ ಹೊಡೆದು ಬಿಡ್ತೀನಿ. ಮೂಂಡೆ ದುಡ್ಡು ಚೇಡಿ ನಮ್ಮ ತಗೊಂಬಂದು. ಜಾನಿ, ಸಾರಿ, ಐ ಆಮ್ ವೆರಿ ಸಾರಿ. ಪುಟ್ಟಮಲ್ಲಿ ಅವರೇ, ನೀವ್ ಹೇಳಿ ಆಮೇಲೆ ಏನಾಯ್ತು? ಜಮೀನ್ದಾರರು ಕೂತಿರೋ ಕಡೆ ಹೋದ್ನ, ಆದ್ರೆ ಅವರು ನನ್ನ ಕಡೆ ಗಮನನೇ ಕೊಡ್ಲಿಲ್ಲ. ಅನ್ನಿ ಯಾರಿಗೋ ಕಾಯ್ತಾರಂಗಿತ್ತು. ಅವರು ಯಾರಿಗೋಸ್ಕರ ಕಾಯ್ತಾ ಇದ್ರು? ಸರಿಯಾಗಿ ನೋಡಿ ಹೇಳಿ. ಶ್ರೀರಾಮ. ಶ್ರೀರಾಮಂಗೋಸ್ಕರನಾ? ಅಲ್ಲ, ನಮ್ ಬಜರಂಗಿ ಸಾಹೇಬ್ರು. Many happy returns of the day, Rati Devi. ಥ್ಯಾಂಕ್ ಯು ಮೈಕಲ್ ಜಾಕ್ಸನ್. ರತಿ ದೇವಿ, ಇವರು ಮೈಕಲ್ ಜಾಕ್ಸನ್ ಅಲ್ಲ, ಟಾಮಿ ಜಾಕ್ಸನ್. ಹೇಳಿದ್ರೆ ಚಾಡ. ಮಿಸ್ಟರ್ ರಾಮೇಗೌಡ, ನಾವು ಈ ಸಲ ಕ್ರಿಕೆಟ್ ಮ್ಯಾಚ್ ಇಟ್ಕೊಂಡಿದ್ದೇವೆ. ನಮ್ಮ ರಾಜರ ತಂಡ ಹಾಗೂ ಈ ಗುಲಾಮರ ತಂಡ ಕ್ರಿಕೆಟ್ ಮ್ಯಾಚ್ ಆಡುತ್ತೆ. ಅದು ಕಂದಾಯ ವಸೂಲಿಗಾಗಿ. ಈ ನಿಮ್ಮ ಗುಲಾಮನಿಗೆ ಕ್ರಿಕೆಟ್ ಅಂದ್ರೆ ಏನು ಅಂತ ಗೊತ್ತಾ?
ಚರಣದಾಸ, ಪ್ರಭು, ನಿನಗೆ ಕ್ರಿಕೆಟ್ ಅಂದ್ರೆ ಗೊತ್ತಾ? ಚೆನ್ನಾಗಿ ಬಲ್ಲೆ ಪ್ರಭು. ಒಂದು ಬದಿಯಲ್ಲಿ 3 ಕೋಲು, ಇನ್ನೊಂದು ಬದಿಯಲ್ಲಿ 3 ಕೋಲು. ಒಬ್ಬ ಒಂದು ದೊಣ್ಣೆಯನ್ನು ಹಿಡಿದು ನಿಂತಿರುತ್ತಾನೆ, ಇನ್ನೊಬ್ಬ ದುಂಡನೆಯದನ್ನು ತಂದು ಎಸೆಯುತ್ತಾನೆ, ಇವನು ಹೊಡೆಯುತ್ತಾನೆ, ಉಳಿದವರು ಅದನ್ನು ಹಿಡಿಯುತ್ತಾರೆ. ಇದು ಕ್ರಿಕೆಟ್. ಸಿಲಿ, ಇವನಿಗೆ ಕ್ರಿಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇವನು ಒಂದು ವೇಳೆ ಕ್ರಿಕೆಟ್ ಆಡಿಲ್ಲ ಅಂದ್ರೆ ಡಬಲ್ ಕಂದಾಯ ಕಟ್ಟಬೇಕಾಗುತ್ತೆ. ಬಡವರ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ಸರಿಯಲ್ಲ. ಈ ವರ್ಷ ಮಳೆನೇ ಆಗಿಲ್ಲ ಅಂದಮೇಲೆ ಇವರು ಹೇಗೆ ಕಂದಾಯ ಕೊಡಲು ಸಾಧ್ಯ? ರತಿದೇವಿ, ನಮ್ಮ ಟಾಮಿ ಜಾಕ್ಸನ್ ಅವರು ಒಂದು ಸಾರಿ ನಿರ್ಧಾರ ಮಾಡಿದ್ರೆ ಆ ನಿರ್ಧಾರನ ಯಾರು ಕೂಡ ಬದಲಾಯಿಸಕ್ಕಾಗಲ್ಲ. ಏನಂತೀರ ಟಾಮಿ ಜಾಕ್ಸನ್? ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ರಾಮೇಗೌಡ. ಈ ಗುಲಾಮರ ಅಹಂಕಾರನ ಅಡಗಿಸ್ಬೇಕು ಅಂದ್ರೆ ಅವರು ನಮ್ಮ ಜೊತೆ ಕ್ರಿಕೆಟ್ ಆಡಲೇಬೇಕು. ಅದು ಅಲ್ಲದೆ ನಮ್ಮನ್ನ ಸೋಲಿಸಬೇಕು ಅಂತ ಅವರು ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಿದ್ದವ್ರ ಥರ ಡ್ರಾಮಾ ಮಾಡ್ತಿದ್ದಾರೆ. ಅದಕ್ಕೆ ಐ ಹೇಟ್ ಗುಲಾಮ್ಸ್. ಏನೋ ಚರಣದಾಸ, ನಮ್ಮ ಟಾಮಿ ಜಾಕ್ಸನ್ ಅವ್ರು ಹೇಳ್ತಾ ಇರೋದು ಸತ್ಯನಾ? ನೀವು ಈಗಾಗಲೇ ಕ್ರಿಕೆಟ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ನೀವು ಇವ್ರ ಮುಂದೆ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಸೋಲು ನಿಮಗೆ ಕಟ್ಟಿಟ್ಟ ಬುತ್ತಿ, ಕಂದಾಯ ನೀವು ಕಟ್ಟಲೇಬೇಕು. ಇಲ್ಲ ಪ್ರಭು, ಈ ಸಲ ನಾನೂ ಕಟ್ಟುವುದಿಲ್ಲ, ಬೇರೆಯವರನ್ನು ಕಟ್ಟಲು ಬಿಡುವುದಿಲ್ಲ. ಆ ಕಂದಾಯ ಹೇಗೆ ಕಟ್ಟಿಸ್ಕೊಳ್ಬೇಕು ಅಂತ ನನಗೆ ಗೊತ್ತು. ಟಾಮಿ ಜಾಕ್ಸನ್ ಅವರೇ, ಕೋಪ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಓಕೆ, ಇಟ್ಸ್ ಆಲ್ ರೈಟ್. ರತಿದೇವಿ, बस एक बार मेरा कहा, बस एक बार मेरा कहा मान लीजिए, बस एक बार मेरा कहा मान लीजिए, दिल चीज क्या है आप मेरी जान लीजिए. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸಾಸಿ ಬೇಜಾರ ಮಾಡ್ಕೊತ ಹೋಗ್ಬಿಟ್ಲು. ಅವಳಿಂದ SI ಹೋಗ್ಬಿಟ್ರು, ಜೊತೆಗೆ ನಮ್ಮ ಮಾಮಣ್ಣನು ಹೋಗ್ಬಿಟ್ರು. ಭಾರತ್ ಮಾತಾ ಕಿ ಜೈ. ಕಂದಾಯ ಕಟ್ಬೇಕಾ? ಕಂದಾಯ ಬಿಳಿ ಜಿರ್ಲೆ. ಸರಸಿ, ಇವತ್ತು ನೀನು ಮಾಡಿದ ನೃತ್ಯ ಅದ್ಭುತ. ನಿನ್ನ ಮೈಮಾಟ ಅತ್ಯದ್ಭುತ. ಈಗಲಾದರೂ ನನ್ನ ದ್ರಾಕ್ಷಿಯನ್ನು ತಿನ್ನುವೆಯಾ? ಸಾಧ್ಯವಿಲ್ಲ ಪ್ರಭುಗಳೇ, ನೀವು ತಿನ್ನಿಸುವ ದ್ರಾಕ್ಷಿಯನ್ನು ನಾನು ಸೇವಿಸುವುದಿಲ್ಲ. ಸರ್ಸಿ, ಕುಟುಂಬದವರು ಏನಾಯ್ತು? ರೂಮ್ಗೆ ಹೋಗಿ ಯಾಕೆ ಚರಣದಾಸ ಅಂತ ಕೂಗಿದ್ರಿ? ಅಲ್ಲಿ ಅಂತದೇನ್ ನಡೀತು? ಐ ಲೈಕ್ ಇಟ್. ಎಲ್ಲರೂ ಸೇರಿ ಅಂತೂ ಮಾಡ್ತಿರ್ಬೇಕುಂಟು. ಪುಟಕ, ನಿಮ್ಮ ನೋಡಿದ್ರೆ ಹುಷಾರಿಲ್ಲದವರಾಗೆ ಕಾಣ್ತೀರಾ. ದ್ರಾಕ್ಷಿ ತಿಂತೀರಾ? ಕುಟುಂಬದವ್ರು ಯಾಕೆ ದ್ರಾಕ್ಷಿ ನೋಡಿ ಮೂರ್ಛೆ ಹೋದ್ರು? ಅಂದ್ರೆ ದ್ರಾಕ್ಷಿಗೂ ಚರಣದಾಸಗೂ ಏನೋ ಸಂಬಂಧ ಇದೆ. ಸೀತ ಹೇಳಿದ್ರಿ ಮಧುರ ಅವ್ರೆ, ಮೊನ್ನೆ ಇದೇ ಥರ ದ್ರಾಕ್ಷಿ ತಂದು ಕೊಟ್ಟಾಡ್ಗಲೆ ಗ್ಯಾನ್ ತಕ್ಕೋಗಿ ಬಿತ್ಕೊಂಡ್ಬಿಡದ. ನೀವು ಹೇಳ್ದಂಗ ಏನೋ ಸಂಬಂಧ ಅದ. ಸದ್ಯ ಈ ಚಡ್ಡಿ ಬನಿ ನನ್ನ ಜೊತೆ ಸಂಬಂಧ ಇಟ್ಕೊಳ್ಳೋಕ್ಕಿಂತ ದ್ರಾಕ್ಷಿ ಜೊತೆ ಸಂಬಂಧ ಇಟ್ಕೊಳ್ಳೋದೇ ಒಳ್ಳೇದು. ಮುಂದೇನಮ್ಮ ಮಾಡೋದು? ಇವತ್ತೊಂದು ದಿನ ವಿರಾಮ ತಗೊಳ್ಳೋಣ. ಹಾಗಾದ್ರೆ ಈ ದ್ರಾಕ್ಷಿ ನಾನೇ ತಿಂತೀನಿ. ಸಾರಿ ಅಂಕಲ್, ಇದು ಡೂಪ್ಲಿಕೇಟು. ಆಮೇಲೆ ಪುಟ್ಮಲ್ಲಿ
ನಿನ್ನ ಜೊತೆಗೆ ಒಂದು ವಿಷಯ ಮಾತಾಡಬೇಕಿತ್ತು. ನಿಮ್ ತಾವು ಮಾತಾಡಕ್ಕೆ ಯಾವ ವಿಷಯನೂ ಇಲ್ಲ. ಅದು ಕಮ್ಮಾಪಟ್ಟಿ ಕಾಪ ಮಾಡ್ಕೊಂಡಿದ್ದೆ. ಇನ್ನೇನು ನೀವು ಮಾಡಿದ ಕೆಲ್ಸಕ್ಕೆ ಬಾಯ್ ತುಂಬಾ ಬೆಣ್ಣೆ ಹಾಕೋದು ಪಕ್ಕ 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 ಅಂತ ನಗ್ಬೇಕಿತ್ತ. ಅಂಥದ್ದು ಏನು ಮಾಡ್ದಿ? ಇನ್ನೇನು ನನ್ನ 5 ಹೆಂಡ್ರ ಕಟ್ಕೊಂಡಿರಲ್ಲ. ಅಯ್ಯ ದಟ್ಪಟ್ಟಿರ್ತದೆ 5ನೇ ಹೆಂಡ್ರ ಕಟ್ಕೊಂಡಲ್ಲ, ಅದು ಖುಷಿ ಪಡು. ಹಾಗಂತ ನೀನಂತಾನೆ ಹೇಳ್ದವ ನಿನ್ನ 5ನೇ ಹೆಂಡ್ರ ಮದುವೆ ಮಾಡ್ಕೊಂಡಿನಿ ಅಂತ ನನಗೆಲ್ಲಿ ಗೊತ್ತಿತ್ತು? ಅವಳು ನಿನ್ನ ಪಾಪ ಮಾಡ್ಕೊಳ್ಳೋಳು ನೀನಿಯ. ಪುಟ್ಟಮಲ್ಲಿ ಅವರೇ, ಈಗ ನೀವು ನಿಧಾನವಾಗಿ ಪೂರ್ವ ಜನ್ಮಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿನ ಜಾಗಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಅಲ್ಲೇನು ನಡೆದಿತ್ತು ಅನ್ನೋದು ನಿಮಗೆ ನೆನಪಾಗ್ತಿದೆ. ಈಗ ಹೇಳಿ, ಅಲ್ಲೇನು ನಡೀತಿದೆ? ನಾನೀಗ ಪುನಃ ನೀರು ಮೀಯಕ್ಕೆ ಹೋಯ್ತಾವ್ನಿ. ನನ್ನ ಹಿಂದೆ ಕೆಲಸದವ ಚರಣದಾಸ ಬತ್ತವ್ರೆ. ನಾ ಮುಂದೆ ಮುಂದೆ ಹೋಯ್ತಾವ್ನಿ, ಅವ್ರಿಗೆ ಹಿಂದೆ ಹಿಂದೆ 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 ಬತ್ತವ್ರೆ. ಮುಂದಕ್ಕೆ ಏನಾಯ್ತು ಹೇಳಿ ಪುಟ್ಟಮಲ್ಲಿ ಅವರೇ? ಅವರು ಬಂಡೆಗಳ ಮಧ್ಯೆ ಹೋಗಿ ಮತ್ತೆ ಕದ್ದು ಮುಚ್ಚಿ ನೋಡಕ್ ಟ್ರೈ ಮಾಡಿದ್ರು. ಪುಟ್ಟಮಲ್ಲಿ ಅವರೇ ಹೇಳಿ, ಚರಣದಾಸ ಬಂಡೆಕಲ್ ಮಧ್ಯೆ ನಿಂತ್ಕೊಂಡು ಏನ ನೋಡಕ್ ಟ್ರೈ ಮಾಡ್ತಿದ್ರು? ಮಧು ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಬಿಡು. ಅವನೇನೋ ಚರಣದಾಸ ಅಂತೆ, ಬಂಡೆಗಳ ಮಧ್ಯದಲ್ಲಿ ಹೋದಂತೆ, ಕದ್ದು ಮುಚ್ಚಿ ನೋಡ್ದಂತೆ. ಕೇಳಿ ಕೇಳಿ ನನ್ನ ಮಂಡೆ ಬಿಸಿ ಆಗೋಗಿದೆ. ಶಾಟ್ ಅಪ್ ಜಾನಿ. ಪುಟ್ಟಮಲ್ಲಿ ಅವರೇ ನೀವ್ ಹೇಳಿ, ಚರಣದಾಸ ಬಂಡೆಕಲ್ ಮಧ್ಯೆ ನಿಂತ್ಕೊಂಡು ಏನ ನೋಡಕ್ ಟ್ರೈ ಮಾಡ್ತಿದ್ರು? ಅವರು ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸುಂದರಂ ಸತ್ಯಂ ಶಿವಂ ಸುಂದರಂ सत्यं शिवं सुन्दरं ईश्वर सत्य है सुन्दरं यही शिव है शिव ही सुंदर है ಶ್ರೀರಾಮ, ಅದು ನಾನಲ್ಲ, ಬ್ಯಾರೆ ಯಾರೋ ಹೆಂಗ್ಸು. ಬೇರೆ ಹೆಂಗ್ಸ? ನೋ ಚಾನ್ಸ್. ನಾನು ಇವ್ರನ್ನ ಬಿಟ್ಟು ಬೇರೆಯವ್ರು ನೋಡಕ್ ಸಾಧ್ಯನೇ ಇಲ್ಲ. ಐ ಮೀನ್ ಇವ್ರಿಂದೆ ಹೋಗಿದ್ದೀನಿ ಅಂದ್ರೆ ಬೇರೆಯವ್ರು ನೋಡಕ್ ಹೇಗೆ ಸಾಧ್ಯ ಅಂದೆ. ಸಾಕ್ ಸುಮ್ನಿರ್ತೀರಾ? ಇನ್ ಒಂದೇ ಒಂದ್ ಮಾತಾಡಿದ್ರು ಯಾವ ಬಂಡೆ ಕಲ್ಲಿಂದ ನಿಂತ್ಕೊಂಡು ಕದ್ದು ನೋಡ್ತಿದ್ರೋ ಅದೇ ಬಂಡೆ ತಂದು ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಗೊತ್ತಾಯ್ತಾ ಹೆಲ್ಮೆಟ್ ಎಷ್ಟು ಉಪಯೋಗ ಅಂತ? ಪುಟ್ಟಮಲ್ಲಿ ಅವರ ನೀವ್ ಹೇಳಿ, ಆ ಹೆಂಗ್ಸ್ ಯಾರು? ನೋಡ್ತೀವ್ರಿ, ಬಿಳಿ ಸೀರೆ ಉಟ್ಟ ನೀರು ಇಕ್ಕತ್ತವ್ರೆ. ಹಂಗಾರ ಅವ್ರು ಯಾರೋ ಆ ಕಾಲದ ಹೀರೋಯಿನ್ ಇರಬೇಕು. ಚರ್ಚಿನ ನೋಡಮೆ ಅಂದ್ರೆ ಅವ್ರು ಯಾರು ನೋಡಮೆ? ಈ ಗೌಡ್ರೆ ಅವ್ರು ನೋಡ್ತಾರೆ, ನೀವು ಸುಮ್ಮನೆ ನಿಂತ್ಕೊಳ್ರಿ. ಅವಳಿಗೆ ಉದ್ದ ಕೂದ್ಲದೆ, ಹಿಂದೆ ಹಿಂದೆ ನೋಡಕ್ಕೆ ಬೋ ಪಸಂದ ಕಾಣ್ತಾವಳೆ. ಪುಟ್ಟಮಲ್ಲಿ ಅವರೇ, ಅವ್ರನ್ನ ಹೊಗಳೋದ್ ಬಿಡಿ, ಅವ್ರು ಯಾರು ಅಂತ ನೋಡಿ ಹೇಳಿ. ನೋಡ್ತಾವ್ನಿ, ನೋಡಕ್ ಪ್ರಯತ್ನ ಪಡ್ತಾವ್ನಿ. ಮಾಯ್ಕಾರ, ಆ ಹೆಂಗ್ಸು ಬ್ಯಾರೆ ಯಾರು ಅಲ್ಲ, ನಮ್ ರಾಕಿರಯ್ಯ ಅವರು. ಕಲ್ಟಿವೇಟ್ರಾ? ಹಿಂದಿನ ಜನ್ಮದಲ್ಲಿ ಹುಡುಗಿ ಆಗಿದ್ರು ಅನ್ನಿ, ನೋಡಕ್ಕೆ ಬೋ ಪಸಂದಾಗಿದ್ರು. ಈಗ ರಾಕಿ ರೈ, ಹಿಂದಿನ ಜನ್ಮದಲ್ಲಿ ಸಾಕ್ಷಿ ರೈ. ಸಾಕು ಪುಟ್ಟಮಲ್ಲಿ ಅವರೇ, ಮುಂದಕ್ಕೆ ಏನು ಹೇಳ್ಬೇಡಿ, ಕೇಳಿಸ್ಕೊಳಕ್ ಆಗ್ತಿಲ್ಲ. ಹಾಗಿದ್ರೆ ಮುಗಿತಾ ನಿನ್ ಥೆರಪಿ? ನಾನು ಹೋಗ್ಬೋದಾ? ನೀವೆಲ್ಲೂ ಹೋಗ್ಬೇಡಿ, ಇನ್ನೂ 2 ರಹಸ್ಯ ತಿಳ್ಕೊಳ್ಳೋದು ಬಾಕಿ ಇದೆ.
ಪುಟ್ಮಲಿಯವ್ರೆ ಅದನ್ನೆಲ್ಲ ಬಿಡಿ. ಅವತ್ತು ನಾನು ಡಾನ್ಸ್ ಮಾಡಿ ರೂಮ್ಗೆ ಹೋದೆ, ನೀವು ಬಂದ್ರಿ. ನನ್ನ ರೂಮಿಗೆ ಬಂದು ಚರಣದಾಸ ಅಂತ ಯಾಕೆ ಕೂಕೊಂಡ್ರಿ? ಈ ಗೌಡ್ರು ಕುಡಿದ ನಶೆಲಿ ಯಾರಿಗೇನ್ ಮಾಡಿದ್ರು? ಹೋಗಿ ಅವತ್ತಿನ ದಿವಸಕ್ಕೆ ಹೋಗಿ. ಒಯ್ತಾವ್ನಿ ಕ್ವಾಣೆಗೆ ಒಯ್ತಾವ್ನಿ. ಸ್ವಲ್ಪ ಬೇಗ ಬೇಗ ಹೋಗಿ. ಒಯ್ತಾವ್ನಿ ಈಗ ಕ್ವಾಣೆ ಬಾಗ್ಲ ಹತ್ರ ಬಂತಿ. ಅಯ್ಯೋ ನೀನ್ ಬರೋದು ಹೋಗೋದು ಬಿಟ್ಬಿಡಮ್ಮ. ಅಲ್ಲಿ ಒಳಗೆ ಏನ್ ನಡೀತು ಅಂತ ಹೇಳು. ಬೇಗ ಹೇಳಿ. ಬಾಗಲ್ ತೆಗಿತಾವ್ನಿ ತೆಗ್ದೆ ಬುಟ್ಟಿ. ಸರ್ಸಿ ನೀನು ಒಳಗು ಹೋಗು. ಸರಸಿ ಬಾಗಿಲನ್ನು ಸರಿಸಿ. ಅಲ್ಲೇನ್ ನೋಡಿದ್ರಿ? ಚರಣದಾಸನ. ಆಮೇಲೆ ಜಮೀನ್ದಾರರು. ಆಮೇಲೆ ಅವರಿಬ್ರು ದಂಡೆಲ್ ಕೂತ್ಕೊಂಡಿದ್ರು. ಹತ್ರ ಕೂತ್ಕೊಂಡು. ಅದು ಸಾಕು, ಕೇಳೋಕ್ಕಾಗ್ತಿಲ್ಲ. ನೀನೇ ಇಮ್ಯಾಜಿನ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡು. ಎಲ್ಲರ ಮುಂದೆ ಕೇಳಿ ಮಾನ ಕಳಿಬೇಡ. ನೀವು ಸ್ವಲ್ಪ ಸುಮ್ನಿರಿ. ಪುಟ್ಮಲಿ ಅವ್ರೆ, ಅವರಿಬ್ರು ಹತ್ರ ಕೂತ್ಕೊಂಡು ಏನ್ ಮಾಡ್ತಿದ್ರು? ಜಮೀನ್ದಾರರು ಚರಣದಾಸ ಅವ್ರಿಗೆ. ಜಮೀನ್ದಾರರು ಏನ್ ಮಾಡಿದ್ರು? ಚರಣದಾಸ ಅವ್ರಿಗೆ. ಅಯ್ಯೋ ಏನು ಬೇಗ ಹೇಳಮ್ಮ, ನನ್ನ BP ತಡ್ಕೊಳಕ್ಕಾಗ್ತಿಲ್ಲ. ಜಮೀನ್ದಾರರು ಚರಣದಾಸ ಅವ್ರಿಗೆ. ಜಾನಿ ಅದೇನು ಅಂತ ನೀವೇ ಹೇಳಿ. ಜಮೀನ್ದಾರರು ಚರಣದಾಸ ಅವ್ರಿಗೆ. ಜಮೀನ್ದಾರರು ಚರಣದಾಸ್ ಅವ್ರಿಗೆ ದ್ರಾಕ್ಷಿ ತಿನ್ನಿಸ್ತಾ ಇದ್ರು. ಅದನ್ನ ನೋಡಿ ನಾ ಕಿರ್ಚ್ಕೊಬಿಟ್ಟಿ. ಪುಟ್ಮಲ್ಲಿ ಅವರೇ, ನಿಧಾನವಾಗಿ ನೀವು ಪೂರ್ವ ಜನ್ಮದಿಂದ ವಾಸ್ತವಕ್ಕೆ ಬನ್ನಿ. ನಿಧಾನವಾಗಿ ಕಂಡ್ಬಿಡಿ. ಬಾಬಣ್ಣ, ನೀವಿಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ.